ಹೆಲೋ ಫ್ರೆಂಡ್ಸ್, ಕಲ್ಕತ್ತಾದಲ್ಲಿ ಒಂದು ಚಿಕ್ಕ ಬಟ್ಟೆ ಅಂಗಡಿ ನಡೆಸ್ತಿದ್ದಂತ ಒಬ್ಬ ವ್ಯಕ್ತಿ ತನ್ನ ಮಗ ಬಿಸ್ನೆಸ್ ನಲ್ಲಿ ಅರ್ಥ ಇಲ್ಲದಿರ ಕಾಸನ್ನ ವ್ಯರ್ಥ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಕೋಪದಿಂದ ತನ್ನ ಮಗನನ್ನ ಬೈದು ಜಗಳ ಆಡಿ ಹೆತ್ತ ತಾಯಿಯ ಮುಂದೆನೆ ಆ ಮಗನನ್ನ ಮನೆಯಿಂದ ಹೊರಗಡೆ ಹಾಕ್ತಾನೆ. ಮನೆಯಿಂದ ಹೊರಬಂದು ಆ ಹುಡುಗ ಒಂದು ಚಿಕ್ಕ ಬಿಸ್ನೆಸ್ ಅನ್ನ ಶುರು ಮಾಡ್ತಾನೆ. ಆ ಬಿಸ್ನೆಸ್ ಇವತ್ತು ಸಾವಿರಾರು ಕೋಟಿ ಬೆಲೆ ಬಾಳೋ ಒಂದು ಕಂಪನಿ ಆಗಿದೆ. ಆ ಹುಡುಗ ಬೇರೆ ಯಾರು ಅಲ್ಲ, ಅವರೇ ವೇದಾಂತ್ ಫ್ಯಾಷನ್ಸ್ ಲಿಮಿಟೆಡ್ ಅಂದ್ರೆ ಮಾನ್ಯವರ್ ಕಂಪನಿಯ ಸ್ಥಾಪಕ ರವಿ ಮೋದಿ ಅವರು ಬಿಸ್ನೆಸ್ ಅನ್ನ ಶುರು ಮಾಡಿದಾಗ ಅವ್ರ ಹತ್ರ ಯಾವುದೇ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಆಗ್ಲಿ ಬಂಡವಾಳ ಆಗ್ಲಿ ಇರ್ಲಿಲ್ಲ. ಕನಿಷ್ಠ ಪಕ್ಷ ಅವರನ್ನ ಬೆಂಬಲಿಸೋಕೆ ತಮ್ಮ ಕುಟುಂಬ ಕೂಡ ಅವ್ರ ಹತ್ರ ಇರ್ಲಿಲ್ಲ. ಆದ್ರೆ ಅವ್ರ ಹತ್ರ ಇದ್ದಿದ್ದು ಬರೀ ಒಂದು ಬಿಸ್ನೆಸ್ ಐಡಿಯಾ ಮತ್ತು ಜೀವನದಲ್ಲಿ ಗೆಲ್ಲಲೇಬೇಕು ಅನ್ನೋ ಛಲ. ಫ್ರೆಂಡ್ಸ್, ಕಲ್ಕತ್ತಾದ ಒಂದು ಚಿಕ್ಕ ಮಾರ್ಕೆಟ್ ನಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಿದ್ದಂತ ಹುಡುಗ ಇವತ್ತು ಅಮಿತಾಬ್ ಬಚ್ಚನ್, ವಿರಾಟ್ ಕೊಹ್ಲಿ, ರಾಮ್ ಚರಣ್ ಅಂತ ಟಾಪ್ ಸೆಲೆಬ್ರಿಟಿಗಳನ್ನ ತನ್ನ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ಕೊಳ್ಳೋ ಮಟ್ಟಿಗೆ ಹೇಗೆ ಬೆಳೆದ, ಇದರ ಹಿಂದೆ ಅವನು ಅಳವಡಿಸಿಕೊಂಡಂತ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ನಮ್ಮ ಕಾಂಟೆಂಟ್ ಇಷ್ಟ ಆದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಿ. ರವಿ ಮೋದಿ ಅವರ ತಂದೆಗೆ ಕಲ್ಕತ್ತಾದಲ್ಲಿ ಒಂದು ಚಿಕ್ಕ ಬಟ್ಟೆ ಅಂಗಡಿ ಇತ್ತು. ಕಳೆದ 20 ವರ್ಷಗಳಿಂದ ಅವರು ಈ ಬಟ್ಟೆ ಬಿಸ್ನೆಸ್ ಅನ್ನೇ ಮಾಡ್ತಿದ್ರು. ರವಿ ಮೋದಿ ಅವರು ಚಿಕ್ಕ ವಯಸ್ಸಿನಿಂದಲೂ ತನ್ನ ಹೆಚ್ಚಿನ ಸಮಯನ ತನ್ನ ತಂದೆಯ ಬಟ್ಟೆ ಅಂಗಡಿಲೇ ಕಳಿತಿದ್ರು. ಒಂದು ಕಡೆ ಸ್ಕೂಲು ಕಾಲೇಜ್ಗೆ ಹೋಗ್ತಿದ್ರು ಸಹ ರವಿ ಮೋದಿ ಅವರ ಮನಸ್ಸು ಮಾತ್ರ ಬಿಸ್ನೆಸ್ ನಲ್ಲೇ ಇತ್ತು. ರವಿ ಮೋದಿ ಅವರು ಈ ಬಟ್ಟೆ ಬಿಸ್ನೆಸ್ ನಲ್ಲಿ ಗಮನಿಸಿದ್ದು ಏನು ಅಂದ್ರೆ, ಮಾರ್ಕೆಟ್ ನಲ್ಲಿ ಬಟ್ಟೆ ವ್ಯಾಪಾರ ಮಾಡೋ ಎಲ್ಲಾ ಕಂಪನಿಗಳು ಬರೀ ಶರ್ಟ್, ಟಿ ಶರ್ಟ್ ಮತ್ತು ಪ್ಯಾಂಟ್ಗಳು ಅಂದ್ರೆ ವೆಸ್ಟರ್ನ್ ವೇರ್ ಗಳನ್ನೇ ಹೆಚ್ಚಾಗಿ ಮಾರಾಟ ಮಾಡ್ತಿದ್ವು. ಆದ್ರೆ ಅಷ್ಟೇ ಬೇಡಿಕೆ ಇದ್ದಂತ ಇಂಡಿಯನ್ ವೇರ್ಸ್ ಅಂದ್ರೆ ಕುರ್ತಾ, ಶೇರ್ವಾನಿ, ಲೆಹಂಗಾಗಳಂತ ಮಾಡೆಲ್ಗಳನ್ನ ಯಾರು ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡ್ತಿರ್ಲಿಲ್ಲ. ರವಿ ಮೋದಿ ಅವ್ರಿಗೆ ಅನ್ಸಿದ್ದು ಏನು ಅಂದ್ರೆ, ಎಲ್ಲಾ ಕಂಪನಿಗಳು ಬರೀ ವೆಸ್ಟರ್ನ್ ವೇರ್ ಮೇಲೆ ಗಮನ ಹರಿಸ್ತಿದ್ದಾರೆ, ಆದ್ರೆ ಇಂಡಿಯನ್ ವೇರ್ಗೆ ಇರೋ ದೊಡ್ಡ ಮಾರ್ಕೆಟ್ ನ ಕಡೆ ಯಾರು ಗಮನ ಹರಿಸ್ತಿಲ್ಲ ಅಂತ. ಇದರಿಂದ ರವಿ ಮೋದಿ ಅವ್ರಿಗೆ ಇಲ್ಲೊಂದು ಬಿಸ್ನೆಸ್ ಆಪರ್ಚುನಿಟಿ ಅನ್ನೋದು ಕಾಣಿಸುತ್ತೆ. ಈ ಅವಕಾಶನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ರವಿ ಮೋದಿ ತನ್ನ ತಂದೆಯ ಅಂಗಡಿಯಿಂದ 20,000 ರೂಪಾಯಿ ತಗೊಂಡು ಕೆಲ ಇಂಡಿಯನ್ ಡಿಸೈನ್ ಗಳ ಬಟ್ಟೆಗಳನ್ನ ತಂದು ಅಂಗಡಿಲಿ ಮಾರೋಕೆ ಶುರು ಮಾಡ್ತಾರೆ. ಇದಕ್ಕೆ ಕಸ್ಟಮರ್ಸ್ ನಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಆದ್ರೆ ಇಲ್ಲಿ ರವಿ ಮೋದಿ ಮಾಡಿರೋ ತಪ್ಪೇನಂದ್ರೆ, ಅಂಗಡಿಯಿಂದ 20,000 ರೂಪಾಯಿ ತಗೊಂಡಿರೋದಾಗ್ಲಿ ಹೊಸ ಬಟ್ಟೆಯ ಮಾಡೆಲ್ ಗಳನ್ನ ತಂದಿರೋದಾಗ್ಲಿ ರವಿ ಮೋದಿ ತನ್ನ ತಂದೆಗೆ ಹೇಳೇ ಇರ್ಲಿಲ್ಲ. ತನಗೆ ಹೇಳ್ದೇನೆ ಮಗ ಇಂಥ ನಿರ್ಧಾರ ತಗೊಂಡು ಕಾಸನ್ನ ವ್ಯರ್ಥ ಮಾಡಿದಾನೆ ಅಂತ ರವಿ ಮೋದಿ ಅವರ ತಂದೆಗೆ ತುಂಬಾನೇ ಕೋಪ ಬರುತ್ತೆ. ಕೋಪದಲ್ಲಿ ರವಿ ಮೋದಿಗೆ ಅವರ ತಂದೆ ಚೆನ್ನಾಗಿ ಬೈದು 2 ಏಟನ್ನ ಹಾಕ್ತಾರೆ. ಇದು ತನಗಾದ ಅವಮಾನ ಅಂತ ತಿಳ್ಕೊಂಡು ರವಿ ಮೋದಿ ಇನ್ನು ಮುಂದೆ ಈ ಅಂಗಡಿಗೆ ನಾನು ಕಾಲಿಡೋದಿಲ್ಲ ಅಂತ ಕೋಪದಿಂದ ಅಂಗಡಿ ಬಿಟ್ಟು ಹೊರಗಡೆ ಹೋಗ್ತಾರೆ. ಇಲ್ಲಿ ನಡೆದಿರೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದ್ರೆ, ರವಿ ಮೋದಿ ಈ ಕಾಸನ್ನ ಖರ್ಚು ಮಾಡೋಕ್ಕಿಂತ ಮುಂಚೆ ಇದರ ಬಗ್ಗೆ ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡಿರ್ತಾರೆ. ಇದರಿಂದ ಈ ಐಡಿಯಾಗೆ ತುಂಬಾ ವ್ಯಾಲ್ಯೂ ಇರುತ್ತೆ. ಆದ್ರೆ ಅವ್ರ ತಂದೆ ಅದನ್ನ ಅರ್ಥ ಮಾಡ್ಕೊಳ್ದಿರ ಮಗ ತನಗೆ ಹೇಳ್ದೇನೆ ಬಿಸ್ನೆಸ್ ಇಂದ ಕಾಸನ್ನ ತಗೊಂಡು ಅದನ್ನ ವೇಸ್ಟ್ ಮಾಡಿದಾನೆ ಅಂತ ಅನ್ಕೊಂಡು ಮಗನನ್ನ ಬೈದು ಮನೆಯಿಂದ ಹೊರಗಡೆ ಹಾಕ್ತಾರೆ. ರವಿ ಮೋದಿ ಇದರಿಂದ ಹೆಚ್ಚಾಗಿ ಮನಸ್ಸನ್ನ ಹಾಳು ಮಾಡ್ಕೊಳ್ದಿರ ತನ್ನ ತಾಯಿಯ ಹತ್ರ 10,000 ರೂಪಾಯಿ ತಗೊಂಡು ತನ್ನ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಮಾರ್ಕೆಟ್ ಅಲ್ಲಿ ಎಲ್ಲರೂ ವೆಸ್ಟರ್ನ್ ಸ್ಟೈಲ್ ಬಟ್ಟೆಗಳನ್ನ ತಯಾರಿಸಿ ಮಾರ್ತಿದ್ರೆ, ರವಿ ಮೋದಿ ಇಂಡಿಯನ್ ಸ್ಟೈಲ್ ಬಟ್ಟೆಗಳನ್ನ ತಯಾರು ಮಾಡಿ ಅದನ್ನ ಮಾರೋಕೆ ಶುರು ಮಾಡ್ತಾನೆ. ರವಿ ಮೋದಿ ಪ್ರಾರಂಭದಲ್ಲಿ ತಾವು ತಯಾರು ಮಾಡಿದ ಬಟ್ಟೆಗಳನ್ನ ವೆಸ್ಟ್ ಸೈಡ್, ಪ್ಯಾಂಟಲೂನ್ಸ್ ಮತ್ತು ಶಾಪರ್ಸ್ ಸ್ಟಾಪ್ ನಂತ ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್ ಗಳಿಗೆ ಸಪ್ಲೈ ಮಾಡ್ತಿದ್ರು. ರವಿ ಮೋದಿ ಅಂದಾಜು ಮಾಡಿರೋ ಹಾಗೇನೆ ತಾವು ತಯಾರಿಸಿದ ಇಂಡಿಯನ್ ವೇರ್ಗೆ ಕಸ್ಟಮರ್ ಗಳಿಂದ ಒಳ್ಳೆ ಡಿಮ್ಯಾಂಡ್ ಬರುತ್ತೆ. ಹೀಗೆ ತಾವು ತಯಾರಿಸಿರೋ ಬಟ್ಟೆಗಳಿಗೆ ಮಾರ್ಕೆಟ್ ನಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರ್ಬೇಕಾದ್ರೇನೆ ತಮ್ಮದೇ ಆದ ಒಂದು ಸ್ವಂತ ಬ್ರ್ಯಾಂಡ್ ನೇಮ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಅಂದ್ಕೋತಾರೆ. ಆದ್ರೆ ಆ ಸಮಯಕ್ಕೆ ಮಾರ್ಕೆಟಿಂಗ್ ಏಜೆನ್ಸಿಗಳಿಂದ ತಮ್ಮ ಬ್ರ್ಯಾಂಡ್ ನೇಮ್ ಮತ್ತು ಲೋಗೋ ಡಿಸೈನ್ ಮಾಡಿಸೋ ಅಷ್ಟು ಕಾಸು ಅವ್ರ ಹತ್ರ ಇರಲಿಲ್ಲ. ಇದರಿಂದ ಅವರು ಒಂದು ಸಿಂಪಲ್ ಐಡಿಯಾನ ಫಾಲೋ ಮಾಡ್ತಾರೆ. ಅದೇನಂದ್ರೆ, ಸಹಜವಾಗಿ ಎಷ್ಟೋ ಜನ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಅದಕ್ಕೆ ತಮ್ಮ ಮಕ್ಕಳ ಹೆಸರನ್ನ ಇಡ್ತಾರೆ. ಅದೇ ರೀತಿ ರವಿ ಮೋದಿ ಕೂಡ ತನ್ನ ಮಗ ವೇದಾಂತ್ ನ ಹೆಸರಲ್ಲಿ ವೇದಾಂತ್ ಫ್ಯಾಷನ್ಸ್ ಲಿಮಿಟೆಡ್ ಅನ್ನೋ ಕಂಪನಿನ ಶುರು ಮಾಡ್ತಾರೆ. ಈ ಕಂಪನಿನ ರೆಪ್ರೆಸೆಂಟ್ ಮಾಡೋಕೆ ಒಂದು ಬ್ರ್ಯಾಂಡ್ ನೇಮ್ ನ ಅವಶ್ಯಕತೆ ಇತ್ತು. ಇದಕ್ಕೋಸ್ಕರ ಅವರು ಆಯ್ಕೆ ಮಾಡಿಕೊಂಡ ಹೆಸರು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದೇನಂದ್ರೆ, ತನ್ನ ತಂದೆ ಹತ್ರ ತನಗೆ ಯಾವ ಬೆಲೆ ಮತ್ತು ಮರ್ಯಾದೆ ಸಿಗಲಿಲ್ವೋ ಅದನ್ನೇ ತನ್ನ ಬ್ರ್ಯಾಂಡ್ ನೇಮ್ ಆಗಿ ಇಟ್ಕೋತಾರೆ. ಅದೇ ಮಾನ್ಯವಾರ್ ಪದದ ಅರ್ಥ ಗೌರವ ಅಥವಾ ಗೌರವನೀಯ ಅಂತ. ಮಾನ್ಯವಾರ್ ಅನ್ನೋ ಬ್ರ್ಯಾಂಡ್ ನೇಮ್ ನ ಮೇಲೆ
ಬಟ್ಟೆಗಳನ್ನ ತಯಾರಿಸಿ ರವಿ ಮೋದಿ ಅದನ್ನ ಡಿಫ್ರೆಂಟ್ ಫಾರ್ಮ್ಯಾಟ್ ನಲ್ಲಿ ಮಾರ್ತಿದ್ರು. ಮಾನ್ಯವಾರ್ ಅನ್ನೋ ಬ್ರ್ಯಾಂಡ್ ನೇಮ್ ನ ಮೇಲೆ ಬಟ್ಟೆಗಳನ್ನ ತಯಾರಿಸಿ ರವಿ ಮೋದಿ ಅವರು ಅದನ್ನ ಬೇರೆಯವರ ತರ ಮಾರ್ತಿರ್ಲಿಲ್ಲ. ಸಾಮಾನ್ಯವಾಗಿ ಬಟ್ಟೆಗಳನ್ನ ತಯಾರು ಮಾಡೋ ಮ್ಯಾನುಫ್ಯಾಕ್ಚರರ್ ಗಳು ಅದನ್ನ ಕಂಪನಿಗಳಿಗೆ ಸಪ್ಲೈ ಮಾಡಿದ ತಕ್ಷಣ ಆ ಕಂಪನಿಗಳು ಇವ್ರಿಗೆ ಹಣನ ಕೊಡೋದಿಲ್ಲ. ಕೆಲ ದಿನಗಳ ನಂತರ ಇದಕ್ಕೆ ಪೇಮೆಂಟ್ ಅನ್ನ ಮಾಡ್ತಾರೆ. ಈ ಪೇಮೆಂಟ್ ಸಿಗೋವರೆಗೂ ಮ್ಯಾನುಫ್ಯಾಕ್ಚರರ್ ಗಳು ತಮ್ಮ ಸ್ವಂತ ಕಾಸನ್ನ ಹಾಕಿ ಬಟ್ಟೆಗಳನ್ನ ತಯಾರು ಮಾಡಬೇಕಾಗುತ್ತೆ. ಇದನ್ನೇ ಬಿಸ್ನೆಸ್ ನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಆದ್ರೆ ರವಿ ಮೋದಿ ಅವರ ಹತ್ರ ಆ ಹೊತ್ತಲ್ಲಿ ಈ ವರ್ಕಿಂಗ್ ಕ್ಯಾಪಿಟಲ್ ಇರ್ಲಿಲ್ಲ. ತಕ್ಷಣ ಹಣ ಕೊಡೋ ಕಂಪನಿ ಇದ್ರೆ ಮಾತ್ರ ಬಿಸ್ನೆಸ್ ಅನ್ನ ರನ್ ಮಾಡೋ ಪರಿಸ್ಥಿತಿ ಅವ್ರದಾಗಿತ್ತು. ಇದಕ್ಕೋಸ್ಕರ ಅವರು ಒಂದು ಬಿಸ್ನೆಸ್ ಸ್ಟ್ರಾಟಜಿನ ಶುರು ಮಾಡ್ತಾರೆ. ಅದೇನಂದ್ರೆ ತಾವು ತಯಾರು ಮಾಡಿರೋ ಒಟ್ಟು ಸ್ಟಾಕ್ ನಲ್ಲಿ 20% ಸ್ಟಾಕ್ ಅನ್ನ ಕಲ್ಕತ್ತಾದಲ್ಲಿರೋ ವಿಶಾಲ್ ಮಾರ್ಟ್ ಅನ್ನೋ ಕಂಪನಿಗೆ ಸಹಜ ಬೆಲೆಗಿಂತ 10% ಕಡಿಮೆ ಬೆಲೆಗೆ ಮಾರ್ತಿದ್ರು. ಇದರಿಂದ ರವಿ ಮೋದಿ ಅವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಆದ್ರೂ ವಿಶಾಲ್ ಮೆಗಾ ಮಾರ್ಟ್ ಅವರು ತಕ್ಷಣ ಪೇಮೆಂಟ್ ಮಾಡ್ತಿದ್ದಿದ್ರಿಂದ ಅವರು ತಮ್ಮ ಬಿಸ್ನೆಸ್ ಅನ್ನ ಯಾವುದೇ ಅಡೆತಡೆ ಇಲ್ಲದಿರ ರನ್ ಮಾಡ್ತಿದ್ರು. ಇಲ್ಲಿ ರವಿ ಮೋದಿ ಅವರು ಬುದ್ಧಿವಂತಿಕೆನ ಬಳಸಿ ತಮ್ಮ ಒಟ್ಟು ಸ್ಟಾಕ್ ನ 20% ಸ್ಟಾಕ್ ಅನ್ನ ಮಾತ್ರ ವಿಶಾಲ್ ಮಾರ್ಟ್ ಗೆ ನಷ್ಟದಲ್ಲಿ ಮಾರ್ತಿದ್ರು. ಉಳಿದ 80% ಸ್ಟಾಕ್ ಅನ್ನ ಒಳ್ಳೆ ಲಾಭಕ್ಕೆ ಮಾರ್ಕೋತಿದ್ರು. 2002ರಲ್ಲಿ ಶುರುವಾದ ರವಿ ಮೋದಿ ಅವರ ಬಿಸ್ನೆಸ್ ಸುಮಾರು 6 ವರ್ಷಗಳ ಕಾಲ ನಾರ್ಮಲ್ ಆಗಿ ನಡೀತಿತ್ತು. ಆದ್ರೆ 2008ರಲ್ಲಿ ತಮ್ಮ ಬಿಸ್ನೆಸ್ ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಎದುರಾಗುತ್ತೆ. ರವಿ ಮೋದಿ ತಮ್ಮ ಕಂಪನಿಯ ಬಟ್ಟೆಗಳ ಕ್ವಾಲಿಟಿಯನ್ನ ಹೆಚ್ಚಿಸೋಕೆ ತಾವು ಬಟ್ಟೆ ಸಪ್ಲೈ ಮಾಡೋ ಕಂಪನಿಗಳಿಂದ ಕಸ್ಟಮರ್ ಡೇಟಾನ ಕೇಳ್ತಾರೆ. ಕಸ್ಟಮರ್ ಡೇಟಾ ಅಂದ್ರೆ ಕಸ್ಟಮರ್ಗಳು ಹೆಚ್ಚಾಗಿ ಯಾವ ಬಟ್ಟೆಗಳನ್ನ ಇಷ್ಟಪಡ್ತಿದ್ದಾರೆ, ಅವುಗಳ ಪ್ರೈಸ್ ರೇಂಜ್ ಎಷ್ಟು ಮತ್ತು ಕಸ್ಟಮರ್ಗಳ ಅಭಿರುಚಿ ಎಂತದು ಅನ್ನೋ ಮಾಹಿತಿ. ಒಂದು ವೇಳೆ ಮ್ಯಾನುಫ್ಯಾಕ್ಚರರ್ ಹತ್ರ ತಮ್ಮ ಕಸ್ಟಮರ್ಗಳ ಈ ಇನ್ಫಾರ್ಮೇಶನ್ ಇದ್ರೆ ಅವರು ತಮ್ಮ ಕಸ್ಟಮರ್ಗಳ ಡಿಮ್ಯಾಂಡ್ಗೆ ತಕ್ಕ ಬಟ್ಟೆಗಳನ್ನ ತಯಾರಿಸಬಹುದು. ಆದ್ರೆ ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್ ಗಳಿದ್ದ ಆ ಕಂಪನಿಗಳು ತಮ್ಮ ಕಸ್ಟಮರ್ ಡೇಟಾನ ರವಿ ಮೋದಿ ಅವರಿಗೆ ಕೊಡೋಕೆ ಒಪ್ಲಿಲ್ಲ. ಇದರಿಂದ ಇಂಥ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿ ಇರೋದ್ರಿಂದ ಯಾವುದೇ ಲಾಭ ಇಲ್ಲ ಅಂತ ಅಂದ್ಕೊಂಡು ರವಿ ಮೋದಿ ಅವರು 2008ರಲ್ಲಿ ಒಡಿಶಾ ರಾಜ್ಯದ ರಾಜಧಾನಿ ಭುವನೇಶ್ವರದಲ್ಲಿ ತಮ್ಮ ಮೊದಲ ಬ್ರ್ಯಾಂಡ್ ಔಟ್ಲೆಟ್ ಸ್ಟೋರ್ ಅನ್ನ ಶುರು ಮಾಡ್ತಾರೆ. ಇದನ್ನ ಅವರು ಕಂಪನಿ ಓನ್ಡ್ ಕಂಪನಿ ಆಪರೇಟೆಡ್ ಮಾಡೆಲ್ ನ ರೀತಿ ನಡೆಸ್ತಾರೆ. ಇದರರ್ಥ ಅವರು ಬಟ್ಟೆಗಳನ್ನ ತಾವೇ ತಯಾರು ಮಾಡಿ ತಮ್ಮದೇ ಶೋರೂಮ್ ನಲ್ಲಿ ತಮ್ಮ ಬಟ್ಟೆಗಳನ್ನ ಮಾರಾಟ ಮಾಡ್ತಾರೆ. ಈ ಮಾಡೆಲ್ ಅನ್ನ ಕೆಲ ದಿನಗಳವರೆಗೂ ಫಾಲೋ ಮಾಡಿ ರವಿ ಮೋದಿ ಅವರು ತಮ್ಮ ಬಿಸ್ನೆಸ್ ಅನ್ನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದ್ಕೋತಾರೆ. ಇದರಿಂದ ಒಡಿಶಾದ ಜೊತೆಗೆ ಬೇರೆ ರಾಜ್ಯದಲ್ಲೂ ಮಾನ್ಯವಾರ್ ಬ್ರ್ಯಾಂಡ್ ನ ಸ್ಟೋರ್ ಗಳು ಓಪನ್ ಮಾಡಬೇಕು ಅಂತ ಅಂದ್ಕೋತಾರೆ. ಆದ್ರೆ ಇಲ್ಲಿ ಹೊರೆ ಆಗಿದ್ದು ಏನು ಅಂದ್ರೆ ಬಟ್ಟೆ ಡಿಸೈನ್ ಮಾಡೋದ್ರಿಂದ ಹಿಡಿದು ಅವುಗಳನ್ನ ತಯಾರು ಮಾಡಿ ಮಾರ್ಕೆಟಿಂಗ್ ಮಾಡಿ ಶೋರೂಮ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋವರೆಗೆ ಪ್ರತಿಯೊಂದನ್ನ ರವಿ ಮೋದಿ ಅವರೇ ನೋಡ್ಕೋಬೇಕಿತ್ತು. ಇದರಿಂದ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದು ರವಿ ಅವರಿಗೆ ತುಂಬಾನೇ ಹೊರೆ ಆಗುತ್ತೆ. ಎಲ್ಲಾ ಕೆಲಸಗಳನ್ನ ಖುದ್ದು ತಾವೇ ಮಾಡ್ತಾ ಇದ್ದಿದ್ರಿಂದ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆದಂತೆ ಅವ್ರ ಮೇಲೆ ಫೈನಾನ್ಷಿಯಲ್ ಮತ್ತು ಮೆಂಟಲ್ ಪ್ರೆಷರ್ ಅನ್ನೋದು ಹೆಚ್ಚಾಗುತ್ತೆ. ಇದರಿಂದ ಪಾಠ ಕಲ್ತಂತ ರವಿ ಮೋದಿ ತಮ್ಮ ಮಾನ್ಯವಾರ್ ಬಿಸ್ನೆಸ್ ಅನ್ನ ಕಂಪನಿ ಓನ್ಡ್ ಫ್ರಾಂಚೈಸ್ ಆಪರೇಟೆಡ್ ಅನ್ನೋ ಮಾಡೆಲ್ಗೆ ಬದಲಾಯಿಸ್ತಾರೆ. ಈ ಮಾಡೆಲ್ ನ ಅರ್ಥ ಯಾರಾದ್ರೂ ಮಾನ್ಯವಾರ್ ಬಟ್ಟೆಗಳನ್ನ ಮಾರಿ ಬಿಸ್ನೆಸ್ ಮಾಡ್ಕೋಬೇಕಂದ್ರೆ ಮೊದಲು ಮಾನ್ಯವಾರ್ ಇಂದ ಫ್ರಾಂಚೈಸಿ ತಗೊಂಡು ಶೋರೂಮ್ ನಲ್ಲಿ ಇಟ್ಕೋಬಹುದು. ಆದ್ರೆ ಅಲ್ಲಿ ನಡೆಯೋ ಬಿಸ್ನೆಸ್ ಅನ್ನ ಪೂರ್ತಿ ರವಿ ಮೋದಿ ಅವರೇ ಆಪರೇಟ್ ಮಾಡ್ತಾರೆ. ಈ ಮಾಡೆಲ್ ಅನ್ನ ಫಾಲೋ ಮಾಡ್ತಾ ಭಾರತದಲ್ಲಿ ತುಂಬಾ ಜನ ಮಾನ್ಯವಾರ್ ಫ್ರಾಂಚೈಸಿನ ತಗೋತಾರೆ. ಈ ಮಾಡೆಲ್ ನಿಂದ ರವಿ ಮೋದಿ ಅವರ ಮೇಲಿದ್ದ ಫೈನಾನ್ಷಿಯಲ್ ಪ್ರೆಷರ್ ಕಡಿಮೆ ಆದ್ರೂ ಮೆಂಟಲ್ ಪ್ರೆಷರ್ ಅನ್ನೋದು ಕಡಿಮೆ ಆಗ್ಲಿಲ್ಲ. ತಮ್ಮ ಮಾನಸಿಕ ಒತ್ತಡನ ಕಡಿಮೆ ಮಾಡ್ಕೊಳ್ಳೋಕೆ ರವಿ ಮೋದಿ ಅವರು ಫ್ರಾಂಚೈಸಿ ಓನ್ಡ್ ಫ್ರಾಂಚೈಸಿ ಆಪರೇಟೆಡ್ ಅನ್ನೋ ಮಾಡೆಲ್ ಅನ್ನ ಅಳವಡಿಸಿಕೊಳ್ತಾರೆ. ಈ ಮಾಡೆಲ್ ನ ಪ್ರಕಾರ ಶೋರೂಮ್ ಇಡೋದ್ರಿಂದ ಹಿಡಿದು ಬಟ್ಟೆಗಳನ್ನ ಮಾರೋವರೆಗೂ ಪ್ರತಿಯೊಂದನ್ನ ಫ್ರಾಂಚೈಸಿ ತಗೊಂಡವರೇ ನೋಡ್ಕೊಳ್ತಾರೆ. ರವಿ ಮೋದಿ ಅವರು ಈ ಮಾಡೆಲ್ ನಲ್ಲಿ ಬರೀ ಬಟ್ಟೆಗಳನ್ನ ಡಿಸೈನ್ ಮಾಡೋದು, ಮಾರ್ಕೆಟಿಂಗ್ ಮಾಡೋದು ಮತ್ತು ಫ್ರಾಂಚೈಸಿಗೆ ಸಪ್ಲೈ ಮಾಡೋದನ್ನ ಮಾತ್ರ ಮಾಡಬೇಕು. ಈ ಬಿಸ್ನೆಸ್ ಮಾಡೆಲ್ ರವಿ ಮೋದಿ ಅವರಿಗೆ ತುಂಬಾನೇ ಲಾಭ ತಂದುಕೊಡುತ್ತೆ. ಇದರಿಂದಲೇ ರವಿ ಮೋದಿ ಅವರು ಭಾರತದಾದ್ಯಂತ 600ಕ್ಕೂ ಹೆಚ್ಚು ಸ್ಟೋರ್ಸ್ ಗಳನ್ನ ಶುರು ಮಾಡ್ತಾರೆ. ಭಾರತದಲ್ಲಿ ಪ್ರತಿ ವರ್ಷ ಕೋಟಿಗೂ ಹೆಚ್ಚು ಮದುವೆಗಳು ನಡೆಯುತ್ತವೆ. ಒಂದು ಮದುವೆಯಲ್ಲಿ ಬಟ್ಟೆಗೋಸ್ಕರ ಕನಿಷ್ಠ ಅಂದ್ರೂ 1 ಲಕ್ಷ ಖರ್ಚು ಮಾಡ್ತಾರೆ ಅಂದ್ಕೊಂಡ್ರು ಪ್ರತಿ ವರ್ಷ ಈ ಮದುವೆಗೆ ಶಾಪಿಂಗ್ ಮೇಲೆ ಲಕ್ಷ ಕೋಟಿ ರೂಪಾಯಿಗಳ ಬಿಸ್ನೆಸ್ ನಡೆಯುತ್ತೆ. ಆದ್ರೆ ಅವತ್ತಿನ ದಿನಗಳಲ್ಲಿ ಒಂದು ಮದುವೆಗೆ ಬಟ್ಟೆ ತಗೋಬೇಕಾದ್ರೆ ಎಷ್ಟೋ ಅಂಗಡಿಗಳನ್ನ ಸುತ್ತಾಡಬೇಕಿತ್ತು. ಮದುವೆಗೆ ಬೇಕಾದ ಎಲ್ಲಾ ತರದ ಬಟ್ಟೆಗಳು ಒಂದೇ ಕಡೆ ಸಿಗೋ
ಅಂತ ಬ್ರ್ಯಾಂಡ್ ಮಾರ್ಕೆಟ್ ನಲ್ಲಿ ಇರಲಿಲ್ಲ. ಈ ಪ್ರಾಬ್ಲಮ್ ಅನ್ನ ಗಮನಿಸಿದ ರವಿ ಮೋದಿ ಮಾನ್ಯವಾರ್ ಅನ್ನೋ ಬ್ರ್ಯಾಂಡ್ ಅನ್ನ ಒಂದು ಮ್ಯಾರೇಜ್ ಕ್ಲಾತಿಂಗ್ ಬ್ರ್ಯಾಂಡ್ ಆಗಿ ಮಾರ್ಕೆಟಿಂಗ್ ಮಾಡೋಕೆ ಶುರು ಮಾಡ್ತಾರೆ. ಇದರರ್ಥ ಮದುವೆ ಶಾಪಿಂಗ್ ಅಂತ ಅಂದ ಕೂಡಲೇ ನಮಗೆ ಮಾನ್ಯವಾರ್ ಅನ್ನೋದು ನೆನಪಿಗೆ ಬರೋ ತರ ಮಾರ್ಕೆಟಿಂಗ್ ಅನ್ನ ಮಾಡ್ತಾರೆ. ಈ ರೀತಿ ಮಾರ್ಕೆಟಿಂಗ್ ಮಾಡಿದ್ರಿಂದ ಮಾನ್ಯವಾರ್ ಕಂಪನಿಗೆ ಕಂಪ್ಲೀಟ್ ಆಗಿ ಒಂದು ಹೊಸ ಐಡೆಂಟಿಟಿ ಅನ್ನೋದು ಬರುತ್ತೆ. ಆರಂಭದ ದಿನಗಳಲ್ಲಿ ಈ ಮಾನ್ಯವಾರ್ ಬ್ರ್ಯಾಂಡ್ ಅನ್ನ ಬರೀ ಶ್ರೀಮಂತ ಕಸ್ಟಮರ್ ಗಳನ್ನೇ ಗುರಿ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡ್ತಿದ್ರು. ಮಾನ್ಯವಾರ್ ಬ್ರ್ಯಾಂಡ್ ಅನ್ನ ಹೆಚ್ಚಾಗಿ ಶ್ರೀಮಂತರು ಸೇರೋ ಜಾಗಗಳಲ್ಲಿ ಅಂದ್ರೆ ಮಲ್ಟಿಪ್ಲೆಕ್ಸ್, ಥಿಯೇಟರ್, ಮಾಲ್ ಗಳಲ್ಲಿ ಇದರ ಮಾರ್ಕೆಟಿಂಗ್ ಅನ್ನ ಮಾಡ್ತಿದ್ರು. ಹೆಚ್ಚು ಮಾರ್ಕೆಟಿಂಗ್ ಮಾಡಿದಷ್ಟು ಈ ಬ್ರ್ಯಾಂಡ್ ನ ರೀಚ್ ಹೆಚ್ಚಾಗುತ್ತೆ. ಇದರಿಂದ ಕಂಪನಿಯ ಆದಾಯನೂ ಹೆಚ್ಚಾಗುತ್ತೆ. ಮಾನ್ಯವಾರ್ ಕಂಪನಿ ಮಾರ್ಕೆಟಿಂಗ್ ಅನ್ನ ಮಾಡಿ ಸೇಲ್ಸ್ ಹೆಚ್ಚಿಗೆ ಮಾಡಿ ಇದರಿಂದ ಬಂದ ಆದಾಯನ ಮತ್ತೆ ಮಾರ್ಕೆಟಿಂಗ್ ಗೆ ಖರ್ಚು ಮಾಡ್ತಾ ಇದ್ರು. ಹೀಗ್ ಮಾಡ್ತಾ ಒಂದು ಕಾಲದಲ್ಲಿ ಬರೀ ಮಲ್ಟಿಪ್ಲೆಕ್ಸ್ ಗಳಲ್ಲಿ 2 ನಿಮಿಷಗಳ ಆಡ್ಸ್ ರನ್ ಮಾಡ್ತಿದ್ದ ಮಾನ್ಯವಾರ್ ಕಂಪನಿ ನಿಧಾನಕ್ಕೆ ಅಮಿತಾಬ್ ಬಚ್ಚನ್, ರಣವೀರ್ ಸಿಂಗ್, ಅಲಿಯಾ ಭಟ್ ನಂತ ಸೆಲೆಬ್ರಿಟಿಗಳನ್ನ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಳಸಿಕೊಳ್ಳೋ ಮಟ್ಟಿಗೆ ಬೆಳೆಯುತ್ತೆ. ಆದ್ರೆ ಮಾನ್ಯವಾರ್ ಕಂಪನಿಯ ಸಕ್ಸಸ್ ನಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿದ್ದು ಮಾತ್ರ ವಿರಾಟ್ ಕೊಹ್ಲಿ. ಅದು ಹೇಗಂದ್ರೆ ಅಲ್ಲಿವರೆಗೂ ಮಾನ್ಯವಾರ್ ಅನ್ನ ಬರೀ ಮದುವೆ ಶಾಪಿಂಗ್ ಬ್ರ್ಯಾಂಡ್ ಆಗಿ ಮಾರ್ಕೆಟಿಂಗ್ ಮಾಡ್ತಿದ್ದ ರವಿ ಮೋದಿ 2016ರಲ್ಲಿ ವಿರಾಟ್ ಕೊಹ್ಲಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆರಿಸ್ಕೊಂಡ ಮೇಲೆ ಬರೀ ಮದುವೆಗೋಸ್ಕರ ಅಲ್ಲದೆ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋ ಯಾವುದೇ ಶುಭ ಸಮಾರಂಭಕ್ಕೆ ಮಾನ್ಯವಾರ್ ಒಂದು ಬೆಸ್ಟ್ ಶಾಪಿಂಗ್ ಡೆಸ್ಟಿನೇಷನ್ ಅಂತ ಪ್ರಮೋಟ್ ಮಾಡ್ಕೋತಾರೆ. ಈ ಮಾರ್ಕೆಟಿಂಗ್ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಮುಂದೆ ರವಿ ಮೋದಿ ಶ್ರೀಮಂತ ಕಸ್ಟಮರ್ ಗಳ ಜೊತೆಗೆ ಮಿಡಿಲ್ ಕ್ಲಾಸ್ ಮತ್ತು ಲೋಯರ್ ಮಿಡಿಲ್ ಕ್ಲಾಸ್ ಕಸ್ಟಮರ್ ಗಳನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ತಮ್ಮ ಬಿಸ್ನೆಸ್ ನಲ್ಲಿ ಹೊಸ ಬ್ರ್ಯಾಂಡ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ರವಿ ಮೋದಿ ಅವರು ಬಡವರು ಮತ್ತು ಮಿಡಿಲ್ ಕ್ಲಾಸ್ ಗಿಂತ ಕೆಳಗಿರೋ ಕಸ್ಟಮರ್ ಗಳಿಗೋಸ್ಕರ ಮಂಥನ್ ಅನ್ನೋ ಬ್ರ್ಯಾಂಡ್ ಅನ್ನ ಶುರು ಮಾಡ್ತಾರೆ. ಹಾಗೆ ಅಬವ್ ಮಿಡಿಲ್ ಕ್ಲಾಸ್ ಕಸ್ಟಮರ್ ಗಳಿಗೋಸ್ಕರ ಮಾನ್ಯವಾರ್ ಅನ್ನೋದನ್ನ ಇಡ್ತಾರೆ. ಇದರ ಜೊತೆಗೆ ಸೂಪರ್ ರಿಚ್ ಕಸ್ಟಮರ್ ಗಳಿಗೋಸ್ಕರ ತ್ವಮೇವ್ ಅನ್ನೋ ಬ್ರ್ಯಾಂಡ್ ಅನ್ನ ಶುರು ಮಾಡ್ತಾರೆ. ಅಷ್ಟೇ ಅಲ್ಲದಿರ ಮಾನ್ಯವಾರ್ ಹೆಚ್ಚಾಗಿ ಪುರುಷರ ಬಟ್ಟೆಗಳ ಮೇಲೆ ಗಮನನ ಹರಿಸ್ತಿತ್ತು. ಅದಕ್ಕೋಸ್ಕರ ಅವರು ಹೆಣ್ಣು ಮಕ್ಕಳ ಬಟ್ಟೆ ಮೇಲೂ ಗಮನ ಹರಿಸೋದಿಕ್ಕೆ ಮೋಹೆ ಅನ್ನೋ ಹೊಸ ಬ್ರ್ಯಾಂಡ್ ಅನ್ನ ಶುರು ಮಾಡ್ತಾರೆ. ಇದೇ ಮೋಹೆ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡೋಕೆ 2017ರಲ್ಲಿ ನಡೆದ ವಿರಾಟ್ ಕೊಹ್ಲಿ ಅವರ ಮದುವೆನ ರವಿ ಮೋದಿ ಒಂದು ಅಡ್ವಾಂಟೇಜ್ ಆಗಿ ತಗೋತಾರೆ. ಅವರು ವಿರಾಟ್ ಕೊಹ್ಲಿಯ ಜೊತೆಗೆ ಅವರ ಹೆಂಡತಿ ಅನುಷ್ಕಾ ಶರ್ಮಾ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿಕೊಳ್ತಾರೆ. ಇದರಿಂದ ವಿರಾಟ್ ಕೊಹ್ಲಿಯಿಂದ ಪುರುಷರ ಫ್ಯಾಷನ್ ಬ್ರ್ಯಾಂಡ್ ಮಾನ್ಯವಾರ್ ಅನ್ನ ಪ್ರಮೋಟ್ ಮಾಡಿಸ್ಕೊಳ್ತಾರೆ. ಅನುಷ್ಕಾ ಶರ್ಮಾ ಅವರಿಂದ ಮಹಿಳೆಯರ ಫ್ಯಾಷನ್ ಬ್ರ್ಯಾಂಡ್ ಮೋಹೆ ಅನ್ನ ಪ್ರಮೋಟ್ ಮಾಡಿಸ್ಕೊಳ್ತಾರೆ. ಹೀಗೆ ಮಾರ್ಕೆಟ್ ಅಲ್ಲಿರೋ ಎಲ್ಲಾ ಸೆಗ್ಮೆಂಟ್ಸ್ ಮತ್ತು ಎಲ್ಲಾ ತರದ ಕಸ್ಟಮರ್ ಗಳನ್ನ ಫೋಕಸ್ ಮಾಡ್ತಾ ರವಿ ಮೋದಿ ತಮ್ಮ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡ್ಕೋತಾರೆ. ಈ ಎಲ್ಲಾ ಬ್ರ್ಯಾಂಡ್ ಗಳು ಒಂದೇ ಕಂಪನಿಯ ಅಡಿಯಲ್ಲಿ ಬರುತ್ತೆ. ಅದೇ ವೇದಾಂತ್ ಫ್ಯಾಷನ್ಸ್ ಲಿಮಿಟೆಡ್. ಹೀಗೆ ರವಿ ಮೋದಿ ತಮ್ಮ ಬುದ್ಧಿವಂತಿಕೆ ಮತ್ತು ಶ್ರಮದಿಂದ 2002ರಲ್ಲಿ ಮನೆಯಲ್ಲಿ ಜಗಳ ಆಡಿ ಆಚೆ ಬಂದು ಬರೀ 10,000ದಿಂದ ಶುರು ಮಾಡಿದ ಕಂಪನಿ ಯಾರಿಂದಲೂ ಸಾಲಾನು ಪಡಿದಿರ ಸಹಾಯನೂ ಪಡಿದಿರ ಹಂತವಾಗಿ ಬೆಳಿತಾ ಬಂದು ಇವತ್ತು ಮಾನ್ಯವಾರ್ ಅನ್ನೋ ಬ್ರ್ಯಾಂಡ್ ಅನ್ನ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಂಪನಿಯಾಗಿ ಬೆಳೆಸಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.